ನೀವೇ ಕರ್ಕೊಂಡು ಹೋಗ್ಬೇಕು, ಇನ್ಯಾರು ಕರ್ಕೊಂಡು ಹೋಗ್ತಾರೆ? ಪಕ್ಕದ ಮನೆ ಜೊತೆ ಕರ್ಕೊಂಡು ಹೋಗ್ಲಾ? ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಅಂತ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಒಂದು ಥ್ಯಾಂಕ್ಸ್ ಇಲ್ಲ, ಏನಿಲ್ಲ. ಆ ವಾರ ಗಂಟಲ್ಲಿ ಬರೋದಲ್ಲ ನಿಮ್ಗೆ ಆನ್ಸರ್ ಗೊತ್ತಾಗ್ತೈತೆ. ನಮ್ಮವರು ಅಲ್ಲೇ ಹೊರಗಡೆ ಏನಾರು ಊಟ ಮಾಡಿ ಅಂತಂದ್ರು, ಅವ್ರನ್ನ ಬಿಟ್ಬಿಟ್ಟು ಹೆಂಗೆ ಊಟ ಮಾಡಲಿ ಗೈಸ್? ಹಾಯ್, ಯಾಕೆ ಸಪ್ಪ ಕಾಣ್ತಾರಲ್ಲ ಗೈಸ್ ನಮ್ಮವರು? ನಿದ್ದೆ ಆಗಿಲ್ಲ ಅನ್ಸುತ್ತೆ. ಸ್ಲಾಟ್ ಮಿಸ್ ಆದರೆ ಮತ್ತೆ ನೆಕ್ಸ್ಟ್ ಸ್ಲಾಟ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ಅಲ್ಲ, ಅಲ್ಲಿ ಸೀಟ್ ಸಿಕ್ಕಿದ್ರೆ ನನಗೇನು ಟ್ರೈನ್ ಸಿಕ್ತಿತ್ತು ಅನ್ನೋ ಲಾಜಿಕ್ ಇಲ್ಲ ಬಿಡಿ. ಇಷ್ಟೊಂದೆಲ್ಲ ಡೌ ಮಾಡಬಾರ್ದು ಕಣ್ರಿ. ಯಾಕೆ ಓವರ್ ಆ್ಯಕ್ಟಿಂಗ್ ಮಾಡ್ತಿರಲ್ಲ ನೀವು? ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯಾರ ನಾಗೇಶ್. ಎಲ್ಲರೂ ಹೇಗಿದ್ರೆ ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಗೈಸ್. ಇವತ್ತು ನಾನೇನಕ್ಕೆ ಇಷ್ಟು ಬೇಗ ಬೆಳಗ್ಗೆ ಎದ್ದು ಎಲ್ಲಿಗೆ ಹೊರಟಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತು ಬೆಳಗ್ಗೆ ಸ್ವಲ್ಪ ಬೆಂಗಳೂರಿಗೆ ಹೋಗೋ ಕೆಲಸ ಇತ್ತು. ಏನಕ್ಕೆ ಅಂತಂದರೆ ನಮ್ಮವ್ರದ್ದು ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದ್ದು. ಸೊ ಆ ಪಾಸ್ಪೋರ್ಟು ವೆರಿಫಿಕೇಷನ್ಗೆ ಇವತ್ತು ಬಿದ್ದಿದೆ. ಸೊ ಅದಕ್ಕೆ ಅವ್ರನ್ನ ಕರ್ಕೊಂಡು ಪಾಸ್ಪೋರ್ಟ್ ಆಫೀಸಿಗೆ ಹೋಗಬೇಕಿತ್ತು. ಅದಕ್ಕೆ ಇಷ್ಟು ಬೇಗ ಎದ್ದು ನಾನು ರೆಡಿಯಾಗಿ ನೋಡಿ 6 o'clock ಆಗಿದೆ. ಸೊ ಮನೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಇವಾಗ ಹೋಗ್ಬಿಟ್ಟು ಟ್ರೈನ್ ಕ್ಯಾಚ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ನನ್ನ ಫ್ರೆಂಡ್ ಹತ್ರ ಗಾಡಿ ಇಸ್ಕೊಂಡು ಮತ್ತೆ ನಮ್ಮತ್ತೆ ಮನೆಗೆ ಹೋಗಿ ನಮ್ಮವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಲೊಕೇಶನ್ ಬಂದುಬಿಟ್ಟು ನಮಗಿರೋದು ಲಾಲ್ಬಾಗ್ ಹತ್ರ ಇರೋ ಪಾಸ್ಪೋರ್ಟ್ ಆಫೀಸು. ಸೊ ಲಾಲ್ಬಾಗ್ ಹತ್ರ ಇರೋ ಪಾಸ್ಪೋರ್ಟ್ ಆಫೀಸಿಗೆ ಹೋಗ್ಬಿಟ್ಟು ಅವ್ರದ್ದು ಪಾಸ್ಪೋರ್ಟ್ ವೆರಿಫಿಕೇಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ಕಡೆ ಹೋಗೋ ಪ್ಲ್ಯಾನ್ ಇದೆ. ಸೊ ಅದನ್ನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಎಲ್ಲಿಗೆ ಏನು ಅಂತ. ಸೊ ಸದ್ಯಕ್ಕೆ ಇವಾಗ ಬಸ್ ಇಟ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋದೊಂದು ಪೆಂಡಿಂಗ್ ಇದೆ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರದ್ದು ಕಾಫಿ ಆಗಿದೆ ನಾನು ಅಂದ್ಕೊಂಡಿದ್ದೀನಿ. ಯಾರು ಇನ್ನೂ ಕಾಫಿ ಕುಡಿದಿಲ್ಲ, ಎದೊಳ್ಳಿ ಕಾಫಿ ಕುಡಿದಿರಿ ಬೇಗ ಬೇಗ. ಆ್ಯಂಡ್ ದಿಸ್ ಇಸ್ ನಾಟ್ ಸ್ಯಾಟರ್ಡೇ ಸಂಡೇ ಆರಾಮಾಗಿ ಮಲ್ಕೊಳ್ಳೋಕ್ಕೆ ಅಂತ ಹೇಳ್ತಿದ್ದೆ. ಲೈಕ್ ಎಲ್ಲರೂ ಎದ್ಬಿಟ್ಟು ಪಾಪ ಅವ್ರವ್ರ ಕೆಲಸಕ್ಕೆ ಅವ್ರವ್ರು ಹೋಗಲೇಬೇಕಲ್ವ. ಸೊ ಹಂಗಾಗಿ ಎಲ್ಲರೂ ಎದೊಳ್ಳಿ ಬೇಗ ಬೇಗ ಏನೇನಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಕೆಲಸಕ್ಕೆ ಹೊರಡಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ನಾವಿವಾಗ ಬಸ್ ಇಟ್ಕೊಂಡು ಬನ್ನಿ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ನಾನಲ್ಲಿ ಬಸ್ ಹತ್ಕೊಂಡು ಸ್ಟೇಷನ್ವರೆಗೂ ಬಂದೆ. ಸ್ಟೇಷನ್ಗೇನೋ ಬಂದುಬಿಟ್ಟೆ, ಬಟ್ ಬರೋಷ್ಟೊಳಗೆ ಎಷ್ಟು ಕಷ್ಟ ಆಯಿತು ಅಂತಂದರೆ, ಸೊ ಯೂಶ್ವಲಿ ನಮ್ಮ ತಲೆಗೆ ಏನು ಬರುತ್ತೆ, ಅರ್ಲಿ ಮಾರ್ನಿಂಗ್ ಅಂತಂದರೆ ಯಾರೂ ಜನ ಇರೋಲ್ಲ ಬಸ್ಸಲ್ಲಿ. ಸೊ ಬಸ್ ಖಾಲಿ ಇರುತ್ತೆ, ಆರಾಮಾಗಿ ಸೀಟ್ ಸಿಗುತ್ತೆ, ಸೀಟಲ್ಲಿ ಕುತ್ಕೊಂಡು ಹೋಗ್ಬೋದು ಅನ್ನೋ ಥಾಟ್ ಇರುತ್ತೆ ನಮಗೆ. ಬಟ್ ಇವತ್ತು ಬಸ್ ಬಂತು, ಬಸ್ ಒಳಗಡೆ ಕಾಲಿಡೋಕ್ಕಾಗ್ತಾಯಿಲ್ಲ ಗೈಸ್. ಅಷ್ಟೊಂದು ಜನ 6 ಗಂಟೆಗೇ, ಅದು ಬೆಳಿಗ್ಗೆ 6 ಗಂಟೆಗೇ ಅಷ್ಟೊಂದು ಜನ. ಸೊ ಹಂಗೂ ಹಿಂಗೂ ನಿಂತ್ಕೊಂಡು ಅಲ್ಲಿಂದನೇ ಇಲ್ಲಿವರೆಗೂ ಬಂದೆ. ಇಲ್ಲಿವರೆಗೂ ಬಂದ್ಬಿಟ್ಟು ಇವಾಗ ಟಿಕೆಟ್ ತೊಗೊಂಡು ಬಂದೆ. ಬಟ್ ಇಲ್ಲೂ ಒಂದು ಏನಾಯಿತು ಅಂತಂದರೆ ಇನ್ನೊಂದು 5 ನಿಮಿಷ ಮುಂಚೆ ಬರಬೇಕಿತ್ತು. ಸೊ 6:15 ಟ್ರೈನು ಪಾಸ್ ಆಗೋಯ್ತು. ಸೊ ಇಲ್ಲಿ ನೋಡಿ, ಟ್ರೈನಲ್ಲಿ ಏನೋ ಪ್ಲ್ಯಾಟ್ಫಾರ್ಮಲ್ಲಿ ಜನನೇ ಇಲ್ಲ, ಫುಲ್ ತುಂಬ್ಕೊಂಡಿದ್ರು. ಇವಾಗ ಒಂದು ಟ್ರೈನ್ ಹೊಂಟೋಯ್ತು. ಸೊ ಅದನ್ನು ಮಿಸ್ ಆಯಿತು ನನಗೆ. ಮೈಟ್ ಬಿ ಅಲ್ಲ, ಅಲ್ಲಿ ಸೀಟ್ ಸಿಕ್ಕಿದ್ರೆ ನನಗೇನು ಟ್ರೈನ್ ಸಿಕ್ತಿತ್ತು ಅನ್ನೋ ಲಾಜಿಕ್ ಇಲ್ಲ ಬಿಡಿ. ಬಿಕಾಸ್ ಸೀಟ್ ಸಿಕ್ಕಿದ್ರೂ ಬಸ್ ಎಷ್ಟೊತ್ತಿಗೆ ಬರಬೇಕಿತ್ತು ಅಷ್ಟೊತ್ತಿಗೆ ಬರ್ತಿತ್ತು. ಸೊ ಅದೊಂದು ಟ್ರೈನ್ ಮಿಸ್ ಆಯಿತು. ಈಗ ನೆಕ್ಸ್ಟ್ ಮತ್ತೆ 7 ಗಂಟೆಗಿದೆ ಆ ಟ್ರೈನು. ಸೊ 7 ಗಂಟೆ ಟ್ರೈನ್ ಟಿಕೆಟ್ ತೊಗೊಂಡಿದ್ದೀನಿ. ಸೊ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ಟ್ರೈನ್ ಬರೋದು ಒಂದೇ ಬಾಕಿ ಇರೋದು. ಸೊ ಟ್ರೈನ್ ಬಂದಮೇಲೆ ಬನ್ನಿ ನನ್ನ ಫ್ರೆಂಡ್ನ ಮೀಟ್ ಮಾಡ್ಬಿಟ್ಟು ಅವನ ಹತ್ರ ಗಾಡಿ ಇಸ್ಕೊಂಡು ನಮ್ಮ ಮತ್ತೆ ಮನೆಗೆ ಹೋಗೋಣ. ಸೊ ಗೈಸ್, ನಾನು ರೈಲ್ವೆ ಸ್ಟೇಷನಿಂದ ನನ್ನ ಫ್ರೆಂಡ್ ಹತ್ರ ಗಾಡಿ ಇಸ್ಕೊಂಬೋಣ ಅಂತ ಹೋದೆ. ಬಟ್ ನಾನು ಕೇಳಿದ್ದೆ ಅವನಿಗೆ ಬೈಕ್ ಕೊಡೋ, ನನಗೆ ಬೈಕ್ ಬೇಕು ಅಂತ ಅಂದಿದ್ದೆ. ಬಟ್ ಅವನು ಬೈಕ್ ಏನೋ ಸ್ವಲ್ಪ ನನಗೆ ಕೆಲಸ ಐತೆ, ಸೊ ಬೇಕು ಅಂತ ಅಂದ್ಬಿಟ್ಟು ನನಗೆ ಕಾರ್ನೇ ಕೊಟ್ಟು ಕಳಿಸ್ಬಿಟ್ಟವನೇ. ಸೊ ನಾನಲ್ಲಿ 9 ಗಂಟೆಗೆಲ್ಲ ಬಂದೆ ಗೈಸ್, ಕೆಂಗೇರಿ 9 ಗಂಟೆಗೆಲ್ಲ ಬಂದೆ. ಬಟ್ ಅವರನ್ನ ಕಾರ್ ತೊಗೊಂಡೋಗಿದ್ರು. ಸೊ ಅವ್ರು ಬಂದುಬಿಟ್ಟು ನನಗೆ ಕಾರ್ ತಂದು ಕೊಡೋಷ್ಟೊಳಗೆ 9:45 9:50 ಆಗೋಗಿತ್ತು. ಸೊ ಈಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 10:27 ಆಗಿಬಿಟ್ಟಿದೆ. ನಮ್ಮವರು 3 ಸಲ 4 ಸಲ ಕಾಲ್ ಮಾಡ್ತಾವ್ರು, ಇನ್ನೂ ಎಲ್ಲಿದ್ದೀರಾ ಅಂತ. ಬಿಕಾಸ್ ಅವ್ರದ್ದು 12:45ಗೆ ಅಪಾಯಿಂಟ್ಮೆಂಟ್ ಅಲ್ಲಾಗಿದೆ. ಸೊ 12:45 ನಾವು ಪಾಸ್ಪೋರ್ಟ್ ಆಫೀಸ್ ಹತ್ರ ಹೋಗಬೇಕು. ಆ್ಯಂಡ್ ಇಲ್ಲ ಆನ್ ದ ಮೇಲೆ ತಿಂಡಿ ಮಾಡ್ಕೊಂಡು ಬರ್ತೀನಿ ಅಂತಂದೆ. ನಮ್ಮವ್ರು ಬೇಡ ಎಲ್ಲ ಮನೆಗೆ ಬನ್ನಿ ಅಂತಂದರು. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ತಿಂಡಿ ಮಾಡಿಕೊಂಡು ಅವ್ರನ್ನೇ ತಾಕೊಂಡು ಅಲ್ಲಿಂದ ಪಾಸ್ಪೋರ್ಟ್ ಆಫೀಸಿಗೆ ಹೋಗಬೇಕು. ಸೊ ಪಾಸ್ಪೋರ್ಟ್ ಆಫೀಸಿಗೆ ಸ್ಲಾಟ್ ಮಿಸ್ ಆದರೆ ಮತ್ತೆ ನೆಕ್ಸ್ಟ್ ಸ್ಲಾಟ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ಸೊ ವಿ ಶುಡ್ ಬಿ ಆನ್ ಟೈಮ್. ಸೊ ಅದಕ್ಕೆ ಇವಾಗ ಕಾರ್ ಎತ್ಕೊಂಡು ಆದಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅರೌಂಡ್ ಮೈಟ್ ಬಿ 11 o'clock ರೀಚ್ ಆಗ್ತೀನಿ ಅಂತ ಅನಿಸುತ್ತೆ. ಸೊ ನನ್ನ ಮಗ ಬಾರೋ ಬೇಗ ಅಂತಂದರೆ ಅವ್ನು ಬರಲಿಲ್ಲ ಇವತ್ತು, ಅವ್ರ ಅಣ್ಣನ ಕೈಲಿ ಕೊಟ್ಟು ಕಳಿಸ್ತಾ. ಸೊ ಅವ್ನು ಬಂದಿದ್ದಿದ್ರೆ ನಿಮ್ಗೆಲ್ಲ ವೀಡಿಯೋ ಮಾಡಿ ತೋರಿಸ್ತಿದ್ದೆ. ಬಟ್ ನೀವೆಲ್ಲ ನೋಡಿದ್ದೀರಲ್ಲ ಆಲ್ರೆಡಿ. ಲೈಕ್ ಬೆಂಗಳೂರಿಗೆ ಬಂದಾಗ ಯಾವಾಗಲೇ ಬಂದ್ರೂ ನಾನು ಗಾಡಿ ಇಸ್ಕೊಂಡು ಹೋಗೋದು ಅವನ ಹತ್ರನೇ. ಸೊ ಅವನೇನು ಅವೆಲ್ಲ ಏನಿಲ್ಲ ಪಾಪ, ಕೇಳಿದಾಗೆಲ್ಲ ತಂದು ಕೊಟ್ಟವನೇ. ಸ್ವಲ್ಪ ಡಿಲೇ ಮಾಡ್ತಾನೆ ಅಷ್ಟೇ, ಅವಾಗ ಅವನೊಂದು ಚೂರು ಕೋಪ ಬರುತ್ತೆ. ಗೈಸ್, ಫೈನಲಿ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ನಮ್ಮ ಅತ್ತೆ ಮನೆಯಿಂದ ನಮ್ಮವ್ರನ್ನ ಎತ್ತಾಕೊಂಡು ಬಂದೆ. ನಮ್ಮವ್ರು ಏನು ಮಾಡೋರು ಅಂತಂದರೆ ಪಾಸ್ಪೋರ್ಟ್ ಹಾಕಿರೋ ಅಪ್ಲಿಕೇಶನ್ನೇ ಪ್ರಿಂಟ್ಔಟ್ ತಗೊಂಡಿಲ್ಲ. ಏನು ರೀ ಒತ್ತುತ್ತಾ ಇದ್ರ ಅಲ್ಲಿ ಲೊಕೇಶನ್ ಹಾಕ್ತಾರೆ ಗೈಸ್. ಹಾಯ್ ಮಾಡಿರಿ. ಹಾಯ್. ಯಾಕೆ ಸಪ್ಪ ಕಾಣ್ತಾರಲ್ಲ ಗೈಸ್ ನಮ್ಮವರು? ನಿದ್ದೆ ಆಗಿಲ್ಲ ಅನಿಸುತ್ತೆ. ಯಾಕ್ರಿ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟೈತೆ? ಗೈಸ್ ಇವರು ಬಂತಾ ಇಲ್ಲ ಒಂದು ಪ್ರಿಂಟ್ಔಟ್ಗೆ ಅಂತ ಕೊಟ್ಟಿದ್ದೆ ಗೈಸ್. ಸರ್ ಮಾಡ್ತೀನಿ. ಸೊ ಇದು ಪಾಸ್ಪೋರ್ಟ್ ಅಪ್ಲಿಕೇಶನ್ ಇವರು ಪ್ರಿಂಟ್ಔಟ್ ತಗೊಂಡಿರಲಿಲ್ಲ, ಅದಕ್ಕೆ ಪ್ರಿಂಟ್ಔಟ್ ತಗೊಳ್ಳೋಣ ಅಂತ ಬಂದೆ. ಒಂದೇ ನಿಮಿಷ ಹಣ ಬಂದೆ.
ಸಾಕೇನ್ರಿ ಇನ್ನೇನಾರು ಬೇಕಾ? ಆಧಾರ್ ಕಾರ್ಡು, ಪಾನ್ ಕಾರ್ಡು ಏನು ಬೇಡವಾ? ಪ್ರಿಂಟ್ಔಟು ಇದೊಂದೇನಾ? ಸೊ ಇದೊಂದು ಮಿಸ್ ಮಾಡಿಬಿಟ್ಟಿದ್ರು ಗೈಸ್. ಇನ್ನೆಲ್ಲ ತೊಗೊಂಡು ಅದ್ರ ಜೊತೆಗೆ ಲಗೇಜ್ ಗಿಗೇಜ್ ಎಲ್ಲ ಕಾರ್ ಒಳಗಡೆ ಹಾಕಿದ್ದೀವಿ. ಸೊ ಬನ್ನಿ ಇವ್ರಿಗೆ ಪೇಮೆಂಟ್ ಮಾಡ್ಬಿಟ್ಟು ಒಂಚೂರು ಮಾತಾಡಿಸ್ತೀನಿ ನಮಗೆ. ಎಸ್ ಪ್ರಿಂಟ್ಔಟ್ ತೊಗೊಂಡಾಯ್ತು. ಏನು ಹುಡುಕ್ತಾ ಇದ್ದೀರಾ? ಲೊಕೇಶನ್ ಹಾಕಕ್ಕ ಮೊಬೈಲಲ್ಲಿ ಹಾಕೋರಿ ಬಿಡ್ರಿ. ಐ ಗೈಸ್ ಇವರು ಇಲ್ಲಿ ಏನೋ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಬಿಟ್ಟು ಇದರಲ್ಲೇ ಲೊಕೇಶನ್ ಹಾಕೋಣ ಅಂತ ಅನ್ಕೊಂತವ್ರೆ. ಬಿಡಿ ಮೊಬೈಲಲ್ಲಿ ನೋಡ್ಕೊಂಡು ಹೋದ್ರೆ ಆಯ್ತಲ್ಲ. ಸುಮ್ಮನೆ ಇದಕ್ಕೆ ಹಾಕಿ ನಮ್ಮ ಮತ್ತೆ ಮನೆಗೆ ಬಂದೆ. ಅವರು ದೋಸೆ ಮಾಡಿಸಿದ್ರು. ದೋಸೆನೇ ತಾನೇ ಇದು? ಹಾಂ ರೊಟ್ಟಿನ ಅದು? ನನಗೇನೋ ದೋಸೆ ಥರನೇ ಐತಪ್ಪ. ಅಕ್ಕಿ ರೊಟ್ಟಿ ಅಂತ ಗೈಸ್. ನನಗದು ದೋಸೆ ಥರ ಫೀಲ್ ಆಯಿತು. ಸೊ ಒಂದು ಅಕ್ಕಿ ರೊಟ್ಟಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಅಂದವೇ ಬರ್ತಾನೆ ಸ್ವಲ್ಪ ಇಡ್ಲಿ ತಿನ್ಕೊಂಡು ಬಂದಿದ್ದೆ, ಹೊಟ್ಟೆ ಹಸಿತೈತು ಅಂದ್ಬಿಟ್ಟು. ಅದಕ್ಕೆ ಜಾಸ್ತಿ ತಿನ್ನೋಕ್ಕಾಗಿಲ್ಲ. ಹೋಗೋಣ. 12:45 ಗೈಸ್. ಇವ್ರು ಇಲ್ಲಿ ಎಷ್ಟು ಆಲೇ ಟೈಮ್ ನೋಡಿ 11:15 ಆದರೂ ಇನ್ನೇ ಇಲ್ಲೇ ಮನೆ ತಾವೇ ಕೊಡಾಕೊಂಡವ್ರು ನಮ್ಮನ್ನ. ಅಲ್ಲಾಗಿ ಸ್ಲಾಟ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತೀರಾ? ನಾನೇ ಲೇಟಾಗಿ ಬಂದೆ. ನಾನು ಪ್ರಾಪರ್ ಟೈಮಿಗೆ ಬಂದಿದ್ದೀನಿ. ಪಕ್ಕಾ ಟೈಮಿಂಗ್ಸ್ ನಮ್ಮದು ಗೈಸ್. ಅವರನ್ನ ತಂದು ಕಾರ್ ಕೊಡೋದು ಲೇಟ್ ಮಾಡಿದ್ರು. ಸೊ ಹಂಗಾಗಿ ಲೇಟ್ ಆಯಿತು. ಸೊ ಬನ್ನಿ ಇವಾಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಇನ್ನೂ ಲೇಟ್ ಮಾಡೋದು ಬೇಡ, ಬೇಗ ಹೋಗೋಣ ಚಲೋ ಗೈಸ್. ಫೈನಲಿ ನಮ್ಮವ್ರನ್ನ ಕರ್ಕೊಂಬಂದು ಪಾಸ್ಪೋರ್ಟ್ ಆಫೀಸ್ ಹತ್ರ ಬಿಟ್ಟು ಒಳಗಡೆ ಕಳಿಸ್ತೆ. ಇಲ್ಲಿ ಪಾರ್ಕಿಂಗೇ ಇಲ್ಲ ಗೈಸ್. ನಮ್ಮ ಗಾಡಿ ನೋಡಿ ಅಲ್ಲಿ ಪಾರ್ಕ್ ಹಾಕಿದ್ದೀನಿ. ಅದು ಫುಟ್ಪಾತಲ್ಲಿ ಚರಂಡಿ ಮೇಲ್ಗಡೆ ನಿಲ್ಸಿದ್ದೀನಿ. ಇಲ್ಲೆಲ್ಲೂ ಪಾರ್ಕಿಂಗೇ ಇಲ್ಲ ಅಂತ ಅಂದ್ಬಿಟ್ರು. ಅಂದರೂ ಸಿಕ್ಕಾಪಡೆ ಜನ ಬಂದಾರೆ ಗೈಸ್. ಜಾಸ್ತಿ ರಶ್ ಅಲ್ಲ, ನೆಕ್ಸ್ಟ್ ಲೆವೆಲ್ ಜನ. ನಮ್ದು ಹೆಂಗೋ ಅಪಾಯಿಂಟ್ಮೆಂಟ್ ಇತ್ತಲ್ಲ, ಸೊ ಡೈರೆಕ್ಟ್ ಬಿಟ್ರು. ನೋಡಿ ಕ್ಯೂ ನೋಡಿ ಯಾವ ಲೆವೆಲ್ಗೆ ಐತೆ. ಇಲ್ಲಿ ಕ್ಯೂ, ಅಲ್ಲಿ ಕ್ಯೂ, ಅಲ್ಲೆಲ್ಲ ಕೂತವ್ರೆ. ಸೊ ಸಿಕ್ಕಾಪಡೆ ರಶ್ ಐತೆ. ಪಾಸ್ಪೋರ್ಟ್ ಆಫೀಸಿಗೆ ಬರೋರು ಅಪಾಯಿಂಟ್ಮೆಂಟ್ ತಗೊಂಡೇ ಬನ್ನಿ. ಹಂಗೆ ಬಂದುಬಿಟ್ರೆ ಮಾತ್ರ ಕಾಯ್ಕೊಂಡು ಕುತ್ಕೊಳ್ಳೋದಾಗುತ್ತೆ. ಅವರು ಪೊಲೀಸವ್ರು ಬೇರೆ ಇಲ್ಲಿ ನಿಂತವ್ರಲ್ಲ, ಅವರು ನಿಮ್ದನ ಕಾರು, ಅವ್ರನ್ನ ಬಿಟ್ಬಿಟ್ಟು ಬಂದುಬಿಟ್ಟು ಮತ್ತೆ ಕಾರ್ ಎತ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಸರ್ ಬರ್ತೀನಿ 5 ನಿಮಿಷ ಅಂತ ಅಂದ್ಬಿಟ್ಟು ಬಂದೆ. ಸೊ ಅದಕ್ಕೆ ಇಲ್ಲೇ ನಿಂತಿದ್ದೀನಿ. ಅವ್ರು ಏನಾರು ಬಂದುಬಿಟ್ಟು ವೀಲ್ಗಿಲ್ಗೆ ಹಾಕಿಟ್ಬಿಟ್ಟು ಅವ್ರು ಲಾಕ್ ಅಂತ ಅಂದ್ಬಿಟ್ಟು. ಸೊ ನಮ್ಮವ್ರ ಪಾಸ್ಪೋರ್ಟ್ ಅದೇನು ವೆರಿಫೈ ಮಾಡಿಸ್ಕೊಂಬರ್ಲಿ ಬನ್ನಿ. ಅವ್ರು ಬಂದಮೇಲೆ ಸ್ವಲ್ಪ ಎಲ್ಲಿಂದ ಬೇರೆ ಕಡೆ ಹೋಗೋದೈತೆ. ಸೊ ಅವ್ರು ಬಂದಮೇಲೆ ಸಿಗ್ತೀನಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಕೇಳೋಣ ಅವ್ರ ಕೈಲಿ. ಗೈಸ್ ನಮ್ಮ ಮೇಡಮ್ ಅವ್ರು ಬರೋದು ಇನ್ನೂ 1 ಗಂಟೆ 2 ಗಂಟೆ 3 ಗಂಟೆ ಅಂತಂದರು. ಅದಕ್ಕೆ ಇಲ್ಲಿ ನೇರಳೆ ಹಣ್ಣು ಕಾಣಿಸ್ತು. ಸೊ ನೇರಳೆ ಹಣ್ಣು ತೊಗೊಂಡು ಹೋಗ್ಬಿಟ್ಟು ಕುತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ತೊಗೊಂಡೆ. ನೋಡಿ ಒಂದು ತಿಂದಿದ್ದೀನಿ. ಚೆನ್ನಾಗಿದೆ ಟೇಸ್ಟು. ಪರ್ಪಲ್ ಎಲ್ಲ ಫುಲ್ ಪರ್ಪಲ್. ನಮ್ಮವರು ಅಲ್ಲೇ ಹೊರಗಡೆ ಏನಾದ್ರು ಊಟ ಮಾಡಿ ಅಂತಂದರು. ಅವ್ರನ್ನ ಬಿಟ್ಬಿಟ್ಟು ಹೆಂಗೆ ಊಟ ಮಾಡಲಿ ಗೈಸ್. ಸೊ ಅದಕ್ಕೆ ಅವರು ಬರಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ದಾರಿಯಲ್ಲಿ ಕಾಣಿಸ್ತು ಕಣ್ಣಿಗೆ ನೇರಳೆ. ಅದಕ್ಕೆ ಹೋಗ್ಬಿಟ್ಟು ನೇರಳೆ ಹಣ್ಣು ತಗೊಂಬರೋಣ ಅಂತ ಬಂದೆ. 1/4 kg 30 ರೂಪಾಯಿ ಅಂತೆ. ಅದಕ್ಕೆ ಅರ್ಧ kg 50 ರೂಪಾಯಿಗೆ ಹಾಕ್ಕೊಡ್ತೀನಿ ಅಂತಂದರು. ಸೊ ಅದಕ್ಕೆ ಅರ್ಧ kgನೇ ತೊಗೊಂಬಂದೆ. ಇನ್ನು ಅವರು ಬಂದಮೇಲೆ ಅವರು ತಿಂತಾರೆ. ಪಾಪ ಅವ್ರನ್ನೂ ಬೆಳಿಗ್ಗೆ ಹೋದವರು ಅಂದರೆ 1 ಗಂಟೆಲಿ ಹೋದವರು ಇನ್ನೂ ಬಂದಿಲ್ಲ. ಇನ್ನೂ ಪಾಪ ಅಲ್ಲೇ ಕೂತವ್ರೆ. ಇನ್ನೊಂದು ಎ ಕೌಂಟ್ರ್ ಆಯ್ತಂತೆ, ಬಿ ಕೌಂಟ್ರ್ ಆಗೈತೆ, ಸಿ ಕೌಂಟ್ರಲ್ಲಿ ಕೂತವ್ರಂತೆ. ಸೊ ಸಿ ಕೌಂಟ್ರ್ ಒಂದು ಕಂಪ್ಲೀಟ್ ಆದರೆ ಅವ್ರದ್ದು ಪಾಸ್ಪೋರ್ಟ್ ವೆರಿಫಿಕೇಷನ್ ಕಂಪ್ಲೀಟ್ ಆದಂಗೆ. ಸೊ ಅದೊಂದು ಕಂಪ್ಲೀಟ್ ಆದರೆ ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಷನ್ ಇರುತ್ತೆ. ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ಪಾಸ್ಪೋರ್ಟ್ ಮನೆಗೆ ಬರುತ್ತೆ. ಸೊ ಅವರು ಪಾಪ ಸುಸ್ತಾಗಿ ಕೂತಿರ್ತಾರಲ್ಲಿ. ಬಂದಮೇಲೆ ಅವ್ರಿಗೂ ಸ್ವಲ್ಪ ನೇರಳೆ ಕೊಟ್ಬಿಟ್ಟು ನಾವು ನೇರಳೆ ತಿನ್ಕೊಂಡು ಅದಾದ್ಮೇಲೆ ಊಟ ಮಾಡಿಕೊಂಡು ಎಲ್ಲೋ ಹೊರಗಡೆ ಹೋಗಬೇಕಿತ್ತು ಅಂತ ಹೇಳಿದೆ. ಬಟ್ ಮೈಟ್ ಬಿ ಇಲ್ಲೇ ಟೈಮ್ ಆಗ್ತಾಯಿದೆ. ಸೊ ಹೊರಗಡೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಬರಲಿ ಅವ್ರು ಬಂದಮೇಲೆ ಕೇಳೋಣ ಹೆಂಗಾಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗಾಗುತ್ತೆ ಹಂಗೆ ನೋಡ್ಕೊಂಡು ಮಾಡೋಣ. ಇಲ್ಲ ಅಂತಂದರೆ ಹೊರಗಡೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಇವ್ರನ್ನ ಶಿಸ್ತಾಗಿ ಮನೆಗೆ ತಕ್ಬಿಟ್ಟು ಅಲ್ಲಿಂದ ನಾನು ಗಾಡಿ ಕೊಟ್ಬಿಟ್ಟು ನಮ್ಮ ಮನೆಗೆ ಹೋಗ್ಬೇಕಾಗುತ್ತೆ ಅಲ್ವಾ. ಸೊ ಬನ್ನಿ ಅವ್ರು ಬರಲಿ ಏನು ಹೇಳ್ತಾರೆ ನೋಡೋಣ. ಮೇಡಮ್ ಅವ್ರನ್ನ ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಅವ್ರಿಗೋಸ್ಕರ ಅಂದ್ಬಿಟ್ಟು ನೇರಳೆ ತೊಗೊಂಬಂದಿದ್ದೆ. ನೇರಳೆ ಒಂದೂ ತಿಂದಿಲ್ಲ ಗೈಸ್. ಏನಕ್ಕೆ ನೇರಳೆ ತಿರಲಿಲ್ಲ, ಕೆಮ್ಮಾಗ್ಬಿಡೈತೆ. ಆಯ್ತು ಸಮಾಧಾನ. ಯಾವರು ಹುಟ್ಟಿದ್ದು ನೀವು? ಹುಟ್ಟಿದ್ದು ಯಾವರು? ಬೆಂಗಳೂರು. ಫಿಲ್ಟರ್ ವಾಟರ್ ತಲ್ಲ ಇದು ಇಸ್ಕೊಂಬತ್ತೀವಿ. ನಾನು ಒಂದು ಬಿಸ್ಲರಿ ವಾಟರ್ ಬಾಟಲ್. ಅಮ್ಮವ್ರು ಯಾಕೆ ಕೆಮ್ತವ್ರೆ ಗೈಸ್ ಅಂತ ಇಟ್ಕೊಳ್ರಿ. ನನ್ನೇನು ತೋರಿಸ್ಬೇಡಿ ಬಿಡಿ. ಅಯ್ಯೋ ಕುಡೀರಿ. ಕೆಮ್ಮಾಗ್ಬಿಡಿದೆ ಗೈಸ್. ಹೆಂಗಿದ್ರಿ ಪಾಸ್ಪೋರ್ಟ್ ವೆರಿಫಿಕೇಷನ್ನ? ನೀರು ಕುಡೀರಿ, ಆಮೇಲೆ ಹೇಳೋರಂತೆ. ಮತ್ತೆ ನೆತ್ತಿಗೆ ಹತ್ಬಿಟ್ಟದು. ಹೆಂಗಿತ್ತು ಪಾಸ್ಪೋರ್ಟ್ ವೆರಿಫಿಕೇಷನ್? ಚೆನ್ನಾಯ್ತಾ? ಜಾಸ್ತಿ ಲೇಟ್ ಆಯಿತಾ? ಸ್ವಲ್ಪ. ಅಂತೂ ಇಂತೂ ಮೇಡಮ್ ಅವ್ರದ್ದು ಇನ್ನೇನು ಪೊಲೀಸ್ ವೆರಿಫಿಕೇಷನ್ ಆದರೆ ಪಾಸ್ಪೋರ್ಟ್ ಕೈಗೆ ಬಂದಂಗೆ ಗೈಸ್. ಇವಾಗ ಹಂಗೆ ಅಲ್ಲಿಂದ ಇನ್ನೊಂದು ಕಡೆ ಹೋಗಬೇಕಿತ್ತು. ಬಟ್ ಹೋಗೋಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಅದಕ್ಕೆ ಇವಾಗ ಸದ್ಯಕ್ಕೆ ಊಟಕ್ಕೆ ಅಂತ ನಿಲ್ಲಿಸ್ದೆ. ಮೇಡಮ್ ಅವರು ರೋಟಿ ಮತ್ತು ಪನ್ನೀರ್ ಕರಿ ಬೇಕು ಅಂತಂದರು. ಇಲ್ಲಿ ಬಂದು ಕೇಳಿದ್ರೆ ರೋಟಿ ಮತ್ತು ಪನ್ನೀರ್ ಕರಿ ಇಲ್ಲ. ಅದಕ್ಕೆ ಮೀಲ್ಸ್ ಆರ್ಡ್ರ್ ಮಾಡವ್ರೆ. ಮೀಲ್ಸ್ ಓಕೆನಾ? ಬಟ್ ರೋಟಿ ಪನ್ನೀರ್ ಕರಿ ಸಿಗಲಿಲ್ವಲ್ಲ.
ABC ಹೋಟೆಲ್ ಕಡೆ ನಿಲ್ಸಿದ್ರೆ ಸಿಕ್ತಿತ್ತು, ಇಲ್ಲದೇ ಇರೋ ಹೋಟೆಲ್ ಕಡೆ ಕರ್ಕೊಂಡ್ಬಂದ್ಬಿಟ್ಟು ವಾ ಇರೋ ಹೋಟೆಲ್ ಕಡೆ ನಾನೇನು ಹೇಳ್ತೀನಿ ನಿನಗೆ, ಹುಡುಕ್ರಿ ಹೋಟ್ಲು ಅಂತ ಅಂದೆ, ನೀವು ಹುಡುಕ್ಲಿಲ್ಲ, ನಾನೇನು ಮಾಡಲಿ? ಇಸ್ ಇಟ್ ಮೈ ಫಾಲ್ಟ್? ಎಕ್ಸ್ಕ್ಯೂಸ್ ಮೀ? ನೋ. ನೀರು ಕುಡಿ ಆಯ್ತು, ಇನ್ನೊಂದು ಸ್ವಲ್ಪ. ಯಾರೋ ನೆನ್ಸ್ಕೊತಾವ್ರೆ. ಅಲ್ಲ ಪಕ್ಕದಲ್ಲಿ ನಾನೇ ಕೂತಿದ್ದೀನಿ, ದೂರದಲ್ಲಿದ್ದರೆ ನಾನು ನೆನ್ಸ್ಕೊಬೇಕು. ಸಾರಿ, ಯಾರೋ ಬೈಕಂತವ್ರೆ. ನಾನೇ ಬೈಕೊಂಡಿರ್ತೀನಿ ಗೈಸ್. ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಅಂತ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಒಂದು ಥ್ಯಾಂಕ್ಸ್ ಇಲ್ಲ, ಏನಿಲ್ಲ. ಹಾಂ, ಇವರು ಯಾವ್ಯಾವ ಸೆಕ್ಷನ್ ರೀ? ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್ ಅಂದ್ಕೊಂಡು ಎಗ್ ಹೋದೆ, ಬಿಗ್ ಹೋಗೋದ್ರು, ಬಿಗ್ ಹೋದೆ, ಸಿಗ್ ಹೋಗು ಅಂತಾರೆ. ಎಲ್ಲಿ ಜಾಸ್ತಿ ಟೈಮ್ ಹಿಡಿತು? ಸಿಯಲ್ಲಿ. ಎ ಬಿ ಎಲ್ಲ ಬೇಗ ಆಗೋಯ್ತಂತೆ ಗೈಸ್, ಸಿಯಲ್ಲಿ ಫುಲ್ಲು ಟೈಮ್ ಹಿಡಿದ್ಬಿಟ್ಟೈತೆ. ಸೊ ಈಗ ಆಲ್ರೆಡಿ ಹತ್ತತ್ರ 5 ಗಂಟೆ ಆಗೋಯ್ತು. ಬಿಯಲ್ಲಿ 1 ನಿಮಿಷ ಅಷ್ಟೇ. ಬಿಯಲ್ಲಿ 1 ನಿಮಿಷ ಅಷ್ಟೇ. ಇನ್ನು ಮಿಕ್ಕಿದ್ದು 2 ಕಡೆ ಲೇಟ್ ಆಯ್ತಾ? ಎ ಅಲ್ಲಿ 5 ಮಿನಿಟ್ಸ್ ಆಯ್ತು ಅಷ್ಟೇ. ಸಿಯಲ್ಲಿ ಲೇಟ್ ಆಯಿತು ಇನ್ ದ ಸೆನ್ಸ್ ಅದು ಟೋಕನ್ ನಂಬರ್ ಜಾಸ್ತಿ ಇತ್ತಲ್ಲ, ವೆಯ್ಟಿಂಗಲ್ಲಿ ಇದಾಯ್ತು ಅಷ್ಟೇ. ಅಲ್ಲಿ ಹೋದ್ಮೇಲೆ ಬೇಗನೆ ಆಯಿತು. ಸೊ ಇಂತೂ ಮೇಡಮ್ ಅವ್ರದ್ದು ಪಾಸ್ಪೋರ್ಟ್ ವೆರಿಫಿಕೇಷನ್ ಡನ್. ಏನಿದ್ರೆ ಇವಾಗ ಟ್ರಿಪ್ ಹೊಡಿ. ಬಿಡಿ ಬಂದು ಕುಚ್ಚು ಊಟ ಬಂತು ಗೈಸ್, ಊಟ. ನಮ್ಮವ್ರು ನೋಡಿ ನನಗೋಸ್ಕರ ತರಕ್ಕೆ ಹೋಯ್ತಾರೆ, ಬೇಡ ಅಂತಂದ್ರೆ ಕೇಳ್ತಾ ಇಲ್ಲ. ಬಟ್ ನೋಡಿ ಅವ್ರು ಎತ್ಕೊಂಡಿದ್ದು ಅವ್ರ ಪ್ಲೇಟ್ ಮಾತ್ರ. ತೂಕ ಐತಲ್ಲ, ಇರಲಿ ಪರವಾಗಿಲ್ಲ. ಸುಮ್ಮನೆ ಗೈಸ್ ರೇಕ್ಸೋದು. ನಾನು ತಗೊಬಂದು ಕೊಡ್ತಾ ಇದ್ದೆ. ತೂಕ ಇದ್ರು ತರಬೇಕಪ್ಪ ನಮ್ದು. ನಾನು ತಗೊಬಂದು ಕೊಡ್ತಾ ಇದ್ದೆ. ನಿಮ್ದು ಒಬ್ರದ್ದು ಎತ್ಕೊಂಡ್ಬಿಟ್ರೆ ನೀವು? ನಾನು ತಗೊಬಂದು ಕೊಡ್ತಾ ಇದ್ದೆ. ಯಾವಾಗ ತಗೊಂಬಂದು ಕೊಡೋದ? ನೀವೆಲ್ಲ ತಿಂದಾದ್ಮೇಲೆ. ಸೊ ಬನ್ನಿ ಗೈಸ್, ಇವಾಗ ಊಟ ಮಾಡ್ಕೊಂಡು ಮೇಡಮ್ ಅವ್ರನ್ನ ಮನೆಗೆ ತಾಕ್ಬಿಟ್ಟು ನಾವು ಗಾಡಿ ಕೊಟ್ಬಿಟ್ಟು ನಮ್ಮ ಮನೆಗೆ ಹೋಗೋಣ. ಮೇಡಮ್ ಅವರು ಹೊಟ್ಟೆ ಹಸಿ ಅಂತಂದರು. ಅವ್ರು ಕೇಳಿದ್ದು ರೋಟಿ ಪನ್ನೀರ್ ಕರಿ ಕೊಡ್ಸೋಕ್ಕಾಗದೇ ಇದ್ರು ಮೀಲ್ಸ್ ಕೊಡಿಸ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಎಲ್ಲ ಮುಗಿತಲ್ವೇನ್ರಿ? ಪಾಸ್ಪೋರ್ಟ್ ವೆರಿಫಿಕೇಷನ್ ಆಯಿತು, ಊಟ ಆಯಿತು, ಇನ್ನೇನು ಹೊಡೋದಾ? ಮತ್ತೆ ಪಾಸ್ಪೋರ್ಟ್ ಬಂದಮೇಲೆ ಎಲ್ಲ ಕರ್ಕೊಂಡು ಹೋಗ್ತೀರಿ ನನ್ನ? ನಾನೆಲ್ಲಿ ಕರ್ಕೊಂಡು ಹೋಗ್ಲಿ? ನೀವೇ ಕರ್ಕೊಂಡು ಹೋಗ್ಬೇಕು, ಇನ್ಯಾರು ಕರ್ಕೊಂಡು ಹೋಗ್ತಾರೆ? ಪಕ್ಕದ ಮನೆ ಜೊತೆ ಕರ್ಕೊಂಡು ಹೋಗ್ಲಾ? ನೀವು ಕರ್ಕೊಂಡು ಹೋಗ್ಬೇಕು. ನೀವು ಕರ್ಕೊಂಡು ಹೋಗ್ಬೇಕು ನನ್ನ. ಪಾಸ್ಪೋರ್ಟಿಗೆ ಇವಾಗ ವೆರಿಫಿಕೇಶನ್ ನಾನು ಕರ್ಕೊಂಡ್ ಬಂದಿದ್ದೀನಿ ತಾನೆ. ಸೊ ಟ್ರಿಪ್ಪಿಗೆಲ್ಲ ನೀವು ಕರ್ಕೊಂಡು ಹೋಗ್ಬೇಕು. ಕಾಸು ಕೊಡಿ ಕರ್ಕೊಂಡು. ಕಾಸು ನಮ್ದು, ಟ್ರಿಪ್ ನಿಮ್ದಾ? ಬಾರಿ ಇದ್ದೀರಿ ಬಿಡ್ರಿ. ನೋಡಿ ಗೈಸ್, ಕಾಸು ಇವ್ರದಂತೆ, ಸಾರಿ ಕಾಸು ನಮ್ದಂತೆ, ಟ್ರಿಪ್ ಇವ್ರದಂತೆ. ಹೋಗೋಣ. ಯಾಕ್ರಿ ಕೆಮ್ಮಾಯ್ತು? ಯಾರೋ ಬೈಕಂತವ್ರು ಕಣ್ರಿ. ನೀವೇ ಗೈಸ್, ಇಷ್ಟು ಬ್ಲಾಗಲ್ಲೆಲ್ಲ ನೀನು ಅಂದ್ಬಿಟ್ಟು ಇವಾಗ ನೀವೇ ಅಂತ ದೊಡ್ಡದಾಗಿ ನಾನು ಹೇಳಿದ್ಮೇಲೆ ಅದು ಹೇಳೋದು ದೊಡ್ಡದಾಗಿ ಅಲ್ವಾ? ಅದು ವಾರಗಣ್ಣಲ್ಲಿ ಬರುತ್ತಲ್ಲ ಗೈಸ್, ಆ ವಾರಗಣ್ಣಲ್ಲಿ ಬರೋದಲ್ಲ ನಿಮ್ಗೆ ಆನ್ಸರ್ ಗೊತ್ತಾಗ್ತೈತೆ. ಸೊ ಬನ್ನಿ ಇವಾಗ ಹೋಗೋಣ. ಗೈಸ್ ಫೈನಲಿ ಮೇಡಮ್ ಅವ್ರನ್ನ ಅಲ್ಲಿಂದ ಊಟ ಮಾಡಿಸ್ಕೊಂಡು ಕರ್ಕೊಂಡ್ಬಂದೆ. ಉದ್ದಕ್ಕೂ ಹೇಳ್ಕೊಂಬಂದವ್ರೆ ಗೈಸ್. ನನಗೆ ರೋಟಿ ಪನ್ನೀರ್ ಕರಿ ಕೊಡಿಸ್ತಿದ್ದ ಅಂದ್ಬಿಟ್ಟು ಈಗ ನೋಡಿ ಮಿರರಲ್ಲಿ ಏನೋ ನೋಡ್ಕೊಂತವ್ರೆ. ಬಿಡ್ರಿ, ನಾರ್ಮಲ್ ಆಗಿದ್ದೀರಾ, ಆವ್ರೇಜಿಗೆ. ನಿಮಗೆ ನಾನೇ ಚೆನ್ನಾಗಿದ್ದೀನಿ ಗೊತ್ತು ಕಣಂತೆ ಅಲ್ವಾ ಗೈಸ್? ತಾನೇ? ಇನ್ನೇನು ರೀ ಪಾಸ್ಪೋರ್ಟ್ ಬಂತು, ಎಲ್ಲಗ್ರಿ ಕರ್ಕೊಂಡು ಹೋಗ್ತೀರಾ ನನ್ನ? ಇನ್ನೂ ಬಂದಿಲ್ಲ. ಬರುತ್ತೆ. ಇನ್ನೇನು ಪಾಸ್ಪೋರ್ಟ್, ಇನ್ನೇನು ಪೊಲೀಸ್ ವೆರಿಫಿಕೇಷನ್ ಅದೊಂದಾದರೆ ಮುಗೀತಲ್ಲ ಅಷ್ಟೇ. ಏನು ಸಮಾಚಾರ? ಬೆಳಗ್ಗೆಯಿಂದ ನೋಡಿ ಕರ್ಕೊಂಡು ಸುತ್ತಾಡ್ಸಿದ್ದೀನಿ. ನಮ್ಗೆ ಯಾರು ಇಲ್ಲಿ ಇದು ಊಬರ್ ಪೇಮೆಂಟ್ ಯಾರು ಕೊಡ್ಬೇಕು ನೀವು? ಏನಿಲ್ಲ, ಜಸ್ಟ್ ಒಂದು 5,000 ಟ್ರಾನ್ಸ್ಫರ್ ಮಾಡಿ ಅಷ್ಟೇ. ನಂಬರ್ ಹೇಳಿ ಗೈಸ್. ಡೌಗಳು ಮಾಡ್ತಾವ್ರೆ, ನಂಬರ್ ಹೇಳಿ ಅಂತವ. ಇಷ್ಟೊಂದೆಲ್ಲ ಡೌ ಮಾಡಬಾರ್ದು ಕಣ್ರಿ. ಯಾಕೆ ಓವರ್ ಆ್ಯಕ್ಟಿಂಗ್ ಮಾಡ್ತಿರಲ್ಲ ನೀವು? ಚಿಕ್ಕ ವಯಸ್ಸಲ್ಲಿ ಏನಾರು ಆ್ಯಕ್ಟಿಂಗ್ ಕ್ಲಾಸಿಗೆ ಏನಾರು ಹಾಕಿದ್ರ ಮನೇಲಿ? ಗೊತ್ತಿಲ್ವಾ? ಹೇಳಿ. ಸೀರಿಯಲ್ ಆಕ್ಟಿಂಗ್ ಮಾಡಿದ್ದೇನೆ. ಯಾವುದರಲ್ಲಿ? ಫಿಲಮಲ್ಲಿ. ವಾವ್, ರಿಲೀಸೇ ಆಗಲಿಲ್ಲ. ವಾವ್ ಗೈಸ್, ಚಿಕ್ಕ ವಯಸ್ಸಲ್ಲಿ ನಾವು ಮಾಡ್ತಿದ್ದೆ ಇಂಥ ಕಾಮಿಡಿ. ಅದನ್ನ ಇವಾಗ ಇವ್ರು ಮಾಡ್ತಾವ್ರೆ. ಗೈಸ್ ಬಿಸಿಲಲ್ಲೆಲ್ಲ ಓಡಾಡಿ ಫುಲ್ ಊಸ್ಟ್ ಆಗ್ಬಿಟ್ಟು ಮಕ ಎಲ್ಲ ಒಂಥರ ಆಗ್ಬಿಟ್ಟೈತೆ ನೋಡ್ರಿ. ಈಗ ಹೋಗ್ಬಿಟ್ಟು ಮಕ ತೊಳೆಯಲ್ಲ ಏನಿಲ್ಲ, ಹಂಗೆ ಮಲ್ಕೊಂಡ್ಬಿಡ್ತೀರಲ್ವಾ? ಗೊತ್ತು ಬಿಡ್ರಿ, ಅದನ್ನ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಹೇಳ್ತೆ ಅಷ್ಟೇ. ನೋಡಿ ಗೈಸ್, ಹಿಂಗೆ ಅವ್ರು ಮಾಡೋದು ಗೊತ್ತಾಯ್ತಲ್ವಾ? ಬೆಳಗ್ಗೆಯಿಂದ ಪಾಪ ಏನು ಹೆಜ್ಜೆಜ್ಜಿಗೂ ಡ್ರಾಪ್ ಕೊಡ್ಕೊಂಡು ಅವ್ರಿಗೆ ಏನೇನು ಬೇಕು ತಿನ್ಸ್ಕೊಂಡು, ಪಾಪ ಏನೂ ತಿನ್ನಲಿಲ್ಲ ಅಲ್ಲ ಅವ್ರು, ಬರೀ ಊಟ ತಿಂದಿದ್ದೆ ಅಷ್ಟೇ. ನೀವು ಕೇಳಿದಾಗೆಲ್ಲ ಕೊಟ್ಟಿದ್ದೀನಿ ಅಲ್ವಾ? ಕಾರಿಂದ ಇಳಿಯುವಾಗ ಸ್ಟಾಪ್ ಕೊಟ್ಟಿದ್ದೀನಿ. ಎಲ್ಲಿ? ಪಾಸ್ಪೋರ್ಟ್ ಕೇಂದ್ರ ಹತ್ರ. ಅಲ್ಲೇ ಆಯ್ತಲ್ಲ ಮತ್ತೆ ಅಲ್ಲೇ 3-4 ಅವರ್, ಅಲ್ಲೇ 5:30 ಆಗೋಯ್ತು ಗೈಸ್. ಸೊ ಇವ್ರನ್ನ ಕರ್ಕೊಂಬಂದು ನಾನು ಮನೆಗೆ ಬಿಡೋಷ್ಟೊಳಗೆ ನೋಡಿದ್ದು 8:15 ಆಗೈತೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೊರಟಿದ್ದು ನಾವಿಲ್ಲಿ? 12 ಗಂಟೆ, 11:30 ಐ ಥಿಂಕ್. ಅದೇ 11:20 ಆಗಿತ್ತು ಕಣ್ರಿ. ಸೊ 11:15 ಹೋದ್ರೆ ನೋಡಿ ಗೈಸ್, 8:15 ಆಗೈತೆ. ಇವಾಗ ನಾನು ಇವ್ರನ್ನ ಇಲ್ಲಿ ಬಿಟ್ಬಿಟ್ಟು, ನಾನು ಬೇಡ ಅಂತಂದ್ರೆ ಮನೇಲಿ ಆಲ್ರೆಡಿ ಅಡುಗೆ ಮಾಡ್ಸೋರು ನೋಡಿ.
ಊಟ ಮಾಡ್ಕೊಂಡು ಹೋಗೋ ಅಂತ ಹಿಂಸೆ ಇಕ್ತಾರೆ. ನಾನು ಬರೋಲ್ಲ, ಹಿಂಗೆ ಹೋಗ್ತೀನಿ ಕಂಡ್ರೆ ಲೇಟ್ ಆಗತ್ತೆ. ಸರಿ ಕಾರ್ ತೆಗೀರಿ ನೋಡ್ತೀನಿ. ಸರಿ ಗೈಸ್, ನೋಡಿ ಗೈಸ್ ಧಮ್ಕಿ ಆಗ್ತಾವ್ರೆ. ಸರಿ ಕಾರ್ ತೆಗೀರಿ ನೋಡ್ತೀನಿ ಅಂದ್ಬಿಟ್ಟು ನಮಗೆ ಧಮ್ಕಿ ಆಗ್ತಾಯಿದ್ದೀರಾ? ಹಾಂ, ಧಮ್ಕಿ ಎಲ್ಲ ಹೇಳ್ತಾರೆ. ಹಾಂ, ಇರಲಿ. ಸೊ ಗೈಸ್ ಇವಾಗ ನನಗಂತೂ ಹೊಟ್ಟೆ ಸಿಗ್ತಾಯಿಲ್ಲ. ಸೊ ನಾನಂತೂ ಊಟ ಮಾಡಲ್ಲ. ಇವ್ರೇನಾರು ಊಟ ಮಾಡ್ತಾರೆ ಅಂತಂದರೆ ಇವ್ರು ಹೋಗ್ಬಿಟ್ಟು ಊಟ ಮಾಡಲಿ. ಸೊ ಇವಾಗ ಇಲ್ಲಿಂದ ಶಿಸ್ತಾಗಿ ಕಾರ್ ಎತ್ಕೊಂಡು ನೋಡಿ ಗೈಸ್ ಹೆಂಗೆ ಗುರಾಯಿಸ್ತಾವ್ರು ಊಟ ಮಾಡಲ್ಲ ಅಂದಿದ್ದಕ್ಕೆ. ಹಂಗೆಲ್ಲ ಗುರಾಯಿಸ್ಬಾರ್ದು ಕಂಡ್ರೆ, ನಾವು ಚಿಕ್ಕ ಹುಡುಗ್ರು ಎದ್ರಕೊಂಡ್ಬಿಡ್ತೀವಿ. ಮಾಡಲೇಬೇಕಾ? ನಾನು ಹೇಳ್ದೆ ತಾನೇ ಊಟ ಬೇಡ ಅಂತ, ಏನಕ್ಕೆ ಮಾಡಿಸಿದ್ರಿ ನೀವು? ಹಸ್ಕೊಂಡು ಹೋಗ್ತೀರಾ? ಮಧ್ಯಾಹ್ನ ತಿಂದಿರೋದೇ ಅರ್ಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆಯಿತು ಬನ್ನಿ. ನೋಡಿ ಗೈಸ್ ನಾಚ್ಕೊಂತವ್ರು ನಮ್ಮವರು. ನನ್ನ ಮಚ್ಚ ಪಾಪ ಫೋನ್ ಮಾಡ್ತಾನೆ ಇದ್ದೆ, ಗಾಡಿ ಬೇಕಿತ್ತು ಅಂತ. ಸೊ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಏನು ಬೈಕ್ ಬಿಡಕಣಪ್ಪ ರಾಜ್ಕುಮಾರ್. ಸೊ ಬನ್ನಿ ಇವಾಗ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ತಗೋಣ. ಚಲೋ, ಹೆಂಗಿತ್ತು ಡೇ? ಹೌ ವಾಸ್ ಇಟ್? ಹೆಕ್ಟಿಕ್ ಬಿಕಾಸ್ ಆಫ್ ದಿಸ್ ಟ್ರಾಫಿಕ್. ಚಲೋ ಗೈಸ್ ಊಟ ಬೇಡ ಅಂತಂದ್ರು ಕರ್ಕೊಂಡು ಹೋಗ್ಬಿಟ್ಟು ಹಪ್ಪಳ ಅಂತೆ, ಬೋಂಡ ಅಂತೆ, ಅನ್ನ ಸಾಂಬಾರು ಅಂತೆ, ಬೇಳೆ ಸಾಂಬಾರು ಚೆನ್ನಾಗಿತ್ತು. ಬಟ್ ಜಾಸ್ತಿ ಹೊಟ್ಟೆ ಹಸ್ತಿರ್ಲಿಲ್ಲ ಗೈಸ್, ಅದಕ್ಕೆ ಇಷ್ಟೇ ತಿಂದೆ. ನಮ್ಮ ಅತ್ತೆ ಪಾಪ ಹಿಂಸೆ ಮಾಡಿದ್ರು ಅಂತ. ನೀವೇನು ಹೇಳಿದ್ರಿ ಅಂತ ಏನು ತಿಂದಿಲ್ಲ ನಾನು, ನಮ್ಮ ಅತ್ತೆ ಹಿಂಸೆ ಮಾಡಿದ್ರು ಅಂದ್ಬಿಟ್ಟು ತಿಂದೆ ಅಷ್ಟೇ. ಗೈಸ್ ಈಗ ಮೈಟ್ ಬಿ ಓ ಜಸ್ಟ್ ಮಿಸ್ ಗೈಸ್, ಫೋನ್ ಬೀಳಿಸ್ಬಿಡ್ತಿದ್ದೆ. ಬರೋದಾ? ನೋಡಿ ಗೈಸ್ ಎಷ್ಟು ಕಾಟ ಕೊಡ್ತಾರೆ ನೋಡಿ ನನಗೆ. ಕಳ್ರು ಹೆಂಗದಾರ ನೋಡಿ ಹೆಂಗೆ. ಏನು ಕಾಟ ಕೊಟ್ಟೆ ನಾನೆಲ್ಲ ಹೇಳ್ದೆ ಕಾಟ ಕೊಟ್ಟೆ ಅಂತ? ಅವ್ರು ಕೇಳಿಸ್ಬಿಟ್ಟೈತೆ ನೋಡಿ ಗೈಸ್. ವಿಂಡೋ ಏರ್ಸ್ಬಿಟ್ಟು ಮಾತಾಡಿದ್ರೆ ಕೇಳಿಸ್ಬಿಟ್ಟೈತೆ ಮೇಡಮ್ ಅವರಿಗೆ. ನೀವಾಗ ಚೆನ್ನಾಗಿ ತಿನ್ಬಿಡ್ತೀರಲ್ಲ ಇವಾಗ, ನಿದ್ದೆ ಮಾಡ್ತೀನಿ ಕೆಜಿ ಗಟ್ಲೆ ತಿನ್ಬಿಟ್ಟು. ಮಧ್ಯಾಹ್ನ ನೀವು ಲೇಟಾಗಿ ತಿನ್ಸಿದ್ರಲ್ಲ ಅದಕ್ಕೆ. ಮಧ್ಯಾಹ್ನ ಗೈಸ್ ಅದು ಸಿಕ್ಕಿದ್ದು ನಾನೇನು ಮಾಡಲಿ, ಸಿಕ್ಕಿದ್ದು ಆ ಟೈಮಿಗೆ ಕರ್ಕೊಳೋದೆ. ನಮ್ಗೆ ಹೇಳಿದ್ರೆ ನೇಳೇನು ಬರೋದ್ರು ಕೊಟ್ಟರು, ಅದೆಲ್ಲ ಖಾಲಿ ಆಯಿತು. ಸೊ ಗೈಸ್ ಈಗ ಹೊಟ್ಟೆ ತುಂಬ ಊಟ ಆಯಿತು. ಈಗ ಮನೆಗೆ ಹೋಗ್ಬಿಟ್ಟು ಶಿಸ್ತಾಗಿ ಕಣ್ ತುಂಬ ನಿದ್ದೆ ಮಾಡಿಬಿಟ್ರೆ ನಾಳೆ ಬೆಳಗ್ಗಿನೇ ಎದ್ದೋಳೋದು, ಅಲ್ಲಿವರೆಗೂ ಎದ್ದೋಳಲ್ಲ. ಇವಾಗ ಹೇಳ್ತಾರೆ ಅವ್ರು ಕೌಂಟ್ರ್ ಕೊಡ್ತಾರೆ. ಇವಾಗ ನಾವೇನು ಸಂಜೆ ಎದ್ದೊಳ್ತಿದ್ವಾ ಅಂತ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಅಲ್ಲಂದ್ರೆ ಗೊತ್ತು ನನಗೆ. ಯಪ್ಪ ಹಿಂಗೆ ಹಿಡ್ದು ಬಿಡ್ತೀರಾ, ನನ್ನ ಮುಖ ಕೊಂಗುಡ್ಡೆ ಎಲ್ಲ ಹಿಂಗೆ ಕಾಣ್ತಾ ಇರ್ತವೆ. ಸ್ವಲ್ಪ ದೂರ ಅದು ಇರೋದೇ ಹಿಂಗೆ, ಅದಕ್ಕೆ. ಸರಿ ಬರೋದಾ? ಬಾಯ್ ಹೋಗ್ಬಿಟ್ಟು ತಿಂದ್ಬಿಟ್ಟು ಪಾಚಿ ಮಾಡಿ. ಓಕೆ, ನಾನು ಇವಾಗ ಅವ್ನಿಗೆ ಹೋಗ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಅಲ್ಲಿಂದ ಟ್ರೈನ್ ಆದರೆ ಟ್ರೈನು, ಇಲ್ಲಾಂದರೆ ಬಸ್ಸು. ಮಾವನ್ ಫೋನ್ ಮಾಡ್ತೀನಿ. ಬಾಯ್. ಸೊ ಬನ್ನಿ ಇಲ್ಲಿಂದ ಹೋಗ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಅಲ್ಲಿಂದ ಬಸ್ಸು ಇಲ್ಲ ಟ್ರೈನ ಹಿಡ್ಕೊಂಡು ಹೋಗೋಣ ಮನೆಗೆ. ಗೈಸ್ ನಾನು ಅಲ್ಲಿಂದ ನಮ್ಮವ್ರಿಗೆ ಬಾಯ್ ಹೇಳಿಬಿಟ್ಟು ನನ್ನ ಫ್ರೆಂಡ್ಗೆ ಗಾಡಿ ಕೊಡೋಣ ಅಂತ ಬಂದು 10 ಗಂಟೆ ಆಯಿತು ಅವನಿಗೆ ಗಾಡಿ ಕೊಡೋಷ್ಟರಲ್ಲಿ. ಸೊ 10 ಗಂಟೆಯಲ್ಲಿ ಅವನಿಗೆ ಗಾಡಿ ಕೊಟ್ಬಿಟ್ಟು ಅಲ್ಲಿಂದ ಟ್ರೈನಾ ಬಸ್ಸಾ ಅಂತ ಡಿಸೈಡ್ ಮಾಡಿಕೊಂಡು, ಸೊ ಟ್ರೈನ್ ಬರೋದು ಲೇಟಾಗಿ ಬಸ್ ಹತ್ಕೊಂಡು ಸೀದಾ ಬಂದೆ. ಸೊ ಬಂದೆ. ಈಗ ನೋಡಿ ಶ್ರೀರಂಗಪಟ್ಟಣ ಇದ್ದೀನಿ. ಮಿಡ್ನೈಟ್ 1 o'clock ಕರ್ಕೊಂಬಂದು ನಿಲ್ಸಿದ್ರು. ಸೊ ಇವಾಗ ಇಲ್ಲಿಂದ ಯಾವ ಗಾಡಿ ಹುಡ್ಕೋದು ಅಂತ ನೋಡ್ತಾ ಇದ್ದೀನಿ ಮನೆಗೆ ಹೋಗೋಕ್ಕೆ. ಮಿಡ್ನೈಟ್ 1 o'clock ದೆವ್ವಗಳು ಓಡಾಡೋ ಟೈಮಲ್ಲಿ ನಾನು ಓಡಾಡ್ತಾಯಿದ್ದೀನಿ ನೋಡಿ, ಸೇಮ್ ದೆವ್ವದ ಥರನೇ. ಸೊ ಹಂಗಾಗೈತೆ. ಸೊ ಇವಾಗ ಇಲ್ಲಿಂದ ನಾನು ನಮ್ಮೂರಿಗೆ ಹೋಗೋದು ದಾರಿ ನೋಡಬೇಕು, ಯಾವ ಗಾಡಿ ಹಿಡಿಯೋದು, ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನ. ಆ್ಯಂಡ್ ಬರ್ತಾ ಹಂಗೆ ಗೈಸ್ ಅದು ಹೆಂಗಿದ್ರು 2 hour 2.5 hour ಜರ್ನಿ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಬಸ್ಸಲ್ಲೇ ಸ್ವಲ್ಪ ನಿದ್ದೆ ಹೊಡ್ಬಿಟ್ಟೆ. ಕಂಡಕ್ಟ್ರಿಗೆ ಹೇಳಿದ್ದೆ ಪಟ್ನ ಬಂದಾಗ ಎಬ್ರಿಸಿ ಅಂತ. ಸೊ ಅವರು ಶ್ರೀರಂಗಪಟ್ಟಣ ಬಂತ ಎದ್ದಾಳೆ ಅಂತಂದರು. ಎದ್ಬಿಟ್ಟು ಬಂದ ಹಂಗೆ ನಿದ್ದೆ ಚೆನ್ನಾಗಿ ಬಂದಿತ್ತು. ಒಟ್ಟಿನಲ್ಲಿ ಒಳ್ಳೆ ಗಾಳಿಗೂ ಅದಕ್ಕೂ ತಣ್ಣಗೆ ಆಗ್ತಾಯಿತ್ತು. ಚೆನ್ನಾಗಿ ನಿದ್ದೆ ಹೊಡ್ಕೊಂಬಂದೆ. ಬಟ್ ಇವಾಗ ಬಂದಮೇಲೆ ಗಾಡಿ ಹುಡ್ಕೊಂಡು ಊರಿಗೆ ಹೋಗೋದು ಸ್ವಲ್ಪ ಹಿಂಸೆ ಆಗ್ತೈತೆ. ಸೊ ಬನ್ನಿ ಇವಾಗ ಸದ್ಯಕ್ಕೆ ಇಲ್ಲಿಂದ ಗಾಡಿ ಹುಡ್ಕೊಂಡು ನಮ್ಮೂರಿಗೆ ಹೋಗೋಣ. ಫೈನಲಿ ಈ ಬಸ್ಸಿಗೆ ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು 1 ಗಂಟೆಗೆ ಬಂದನು ಗೈಸ್. 3 ಗಂಟೆ 3:15 3:45ವರೆಗೂ ಬಸ್ ಸಿಗಲಿಲ್ಲ. ಫೈನಲಿ ನೋಡಿಲಿ ಬೆಳಗಿನ ಜಾವ 4:20ಕ್ಕೆ ಮನೆಗೆ ಬಂದೆ. ಎಂಥ ಟೈಮ್ ಅಲ್ಲಿ ಇಂಪಾಸಿಬಲ್. ನಿದ್ದೆ ಇಲ್ಲ ಕಣ್ಣಿಗೆ. ಮಿಸ್ ಮೈ ಬೆಡ್ ಸೋ ಬ್ಯಾಡ್. ಕಷ್ಟ ಆಯಿತು ಗೈಸ್. 1 ಗಂಟೆಗೆ ಬಂದೆ ಗೈಸ್ ನಾನು ಅಲ್ಲಿಗೆ. 1 ಗಂಟೆಗೆ ಬಂದು 1 ಗಂಟೆಯಿಂದ 3:30ವರೆಗೂ ಬಸ್ ಸಿಗದೆ ನನಗೆ.
ಅಲ್ಲೇ ಸ್ವಲ್ಪ ಸ್ಟೇಷನ್ಗೆ ಕೂತ್ಕೊಂಡು ಅದಾದಮೇಲೆ ಅಲ್ಲೇ ಸ್ವಲ್ಪ ಯಾರೋ ಕಾಫಿ ಟೀ ಎಲ್ಲ ಮಾಡ್ತಿರೋ. ಯೂಶ್ವಲಿ ಕಾಫಿ ಟೀ ಕುಡಿಯಲ್ಲ, ಬಟ್ ಹಂಗೆ ಸ್ವಲ್ಪ ಬಾದಾಮ್ ಮಿಲ್ಕ್ ಕುಡ್ಕೊಂಡು ಹಂಗೆ ಒಂದು ಬಿಸ್ಕೆಟ್ ತಿಕ್ಕೊಂಡೆ. ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು. ಬಟ್ ನೋಡಿ ಏನೇನೆಲ್ಲ ಸರ್ಕಸ್ ಮಾಡಿದ್ದೀನಿ ಇವತ್ತು ಅಂತ. ಅಪ್ಪ, ಅಲ್ಲಿ ಬೇರೆ ಬಸ್ ಸ್ಟಾಪಲ್ಲಿ ಯಾರೂ ಇಲ್ಲ, ಒಬ್ಬನೇ ಕುತ್ಕೊಳ್ಳೋಕ್ಕೂ ಭಯ, ಸೊಳ್ಳೆ ಬೇರೆ ಕಚ್ತಾ ಇತ್ತು. ಅದಾದಮೇಲೆ ಎದ್ದು ಬಂದು ಅಲ್ಲಿ ರೋಡ್ ಸೈಡ್ ಪಕ್ಕದಲ್ಲೇ ಯಾರೋ ಶಾಪ್ ಇಕ್ಕಿದ್ರು, ಅಲ್ಲಿಗೆ ಬಂದು ಕೂತ್ಕೊಂಡೆ. ಸೊ ಫೈನಲಿ ಇವಾಗ 4 ಗಂಟೆ 4:20 ಬೆಳಗ್ಗೆ ನನ್ನ ಮನೆಗೆ ಬರೋಷ್ಟರೊಳಗೆ 4:20 ನಾನು ಬೆಂಗಳೂರು ಬಿಟ್ಟಿದ್ದು ಎಷ್ಟೊತ್ತು 10 ಗಂಟೆ, ಪಟ್ಟಣಕ್ಕೆ ಬಂದಿದ್ದು 1 ಗಂಟೆ. 1 ಗಂಟೆಯಿಂದ 3:30ವರೆಗೂ ಅಲ್ಲೇ ಕೂತಿದ್ದೀನಿ, ಹತ್ತತ್ರ 2.5 ಅವರ್ ಸುಮ್ಮನೆ. ಅದಾದಮೇಲೆ ಮತ್ತೆ 4 ಗಂಟೆ 3:30ಗೆ ಬಸ್ ಸಿಕ್ತು, ಬಸ್ ಹತ್ಕೊಂಡು ಈಗ 4:20ಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಓಕೆ, ಸೊ ನೋಡಿ ಇಷ್ಟೆಲ್ಲ ಸರ್ಕಸ್ ನಾನು ಮಾಡಬೇಕಾಯ್ತು. ಆ್ಯಂಡ್ ಹಂಗೆ ಬಸ್ಸಲ್ಲಿ ಬರ್ತಾ ಸ್ವಲ್ಪ ಲೈಟಾಗಿ ನಿದ್ದೆ ಹೊಡ್ಕೊಂಬಂದೆ, ಇನ್ನು ಕಣ್ಣು ಎಳೀತೈತೆ. ಸೊ ಇವಾಗ ನಾನು ಬೆಡ್ ಮೇಲೆ ಮಲ್ಕೊಂಬಿಟ್ರೆ ಸ್ವರ್ಗ ನನಗಿವಾಗ. ಸೊ ನೋಡಿದ್ರಲ್ಲ ಗೈಸ್, ಈ ಥರ ಇತ್ತು ನಮ್ಮವರ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಅಂತ ಹೋಗಿದ್ದಾಗ ಇಷ್ಟೆಲ್ಲ ಸರ್ಕಸ್ ಮಾಡಿದೆ. ಸೊ ಐ ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ. ನಾನು ಅನ್ಕೊತೀನಿ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯವರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಶೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.